ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಮತ್ತು ದೇಶ ಜನರಿಗೆ ಸಂಬಂಧಿಸಿದ ದೊಡ್ಡ ಅಪ್ಡೇಟ್ಗಳು ಇವತ್ತು ನಾವು ಡೀಟೇಲ್ ಆಗಿ ನೋಡೋಣ. ಮೊದಲನೇ, ಗೃಹಲಕ್ಷ್ಮಿ 2000 ರೂಪಾಯಿ ಪೇಮೆಂಟ್ ಬಗ್ಗೆ ಫುಲ್ ಮಾಹಿತಿಯನ್ನು ಕೊಡುತ್ತೇವೆ. ಸರ್ಟಿಫಿಕೇಟ್ ಏಕೆ ಕಂಪಲ್ಸರಿ ಮಾಡಿದ್ದಾರೆ, ಹೇಗೆ ಅಪ್ಲೈ ಮಾಡೋದು, ಯಾರು ಕೇರ್ಫುಲ್ ಆಗಿ ಇರಬೇಕು ಎಲ್ಲವನ್ನು ಹೇಳುತ್ತೇವೆ. ನಂತರ ಪ್ಯಾನ್ ಕಾರ್ಡ್ ರೂಲ್ 1 ಏಪ್ರಿಲ್ 2026 ಹೇಗೆ ಬದಲಾಗುತ್ತದೆ, ನಿಮ್ಮ ಡೈಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮೇಲೆ ಎಷ್ಟು ಪ್ರಭಾವಿ ಆಗುತ್ತದೆ ಅಂತಲೂ ನೋಡೋಣ. ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ರೈಟ್ ಟು ರಿಕಾಲ್ ಬಗ್ಗೆ ನಡೆದ ದೊಡ್ಡ ಚರ್ಚೆಯನ್ನು ನೋಡೋಣ. ಮತ್ತು ಕೊನೆಗೆ ಕೇಂದ್ರೀಯ ಎಂಪ್ಲಾಯಿ ಹಾಗೂ ಪೆನ್ಷನರು ಕಾಯುತ್ತಿದ್ದ 8 ಪೇ ಕಮಿಷನ್ ಬಿಗ್ ಪಾಸಿಟಿವ್ ಸೈನ್ ಬಂದಿದೆ. ಏನಾಯ್ತು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರು ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಮತ್ತು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಮೊದಲು ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈ ಯೋಜನಾದ ಮುಖ್ಯ ಉದ್ದೇಶ ಮನೆ ನಡೆಸುವ ಮಹಿಳೆಯರಿಗೆ ಆರ್ಥಿಕ ಸಹಾಯ ಕೊಡಬೇಕು ಅಂತ ಪ್ರತಿ ತಿಂಗಳ 2000 ರೂಪಾಯಿ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತದೆ. ಆದರೆ ಇತ್ತೀಚಿನ ದಿನಗಳಿಂದ ಡಿಪಾರ್ಟ್ಮೆಂಟ್ನಿಂದ ಸ್ಟ್ರಿಕ್ಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಏಕೆಂದರೆ ಕೆಲವು ಜನರು ಡುಪ್ಲಿಕೇಟ್ ರಿಜಿಸ್ಟ್ರೇಷನ್, ಫೇಕ್ ಡಾಕ್ಯುಮೆಂಟ್ ಮತ್ತು ಇನ್ಕರೆಕ್ಟ್ ಬ್ಯಾಂಕ್ ಡೀಟೇಲ್ ಕಂಡು ಬಂದಿದೆ ಅಂತ ತಿಳಿದಿದೆ. ಸರ್ಕಾರ ಹೇಳುತ್ತಿದೆ ಜೆನ್ಯೂನ್ ಬೆನಿಫಿಷರಿಗೆ ಮಾತ್ರ ಹಣ ಸಿಗಬೇಕು ಅಂತ. ಈಗಲೇ ಸರ್ಟಿಫಿಕೇಟ್ ವೆರಿಫಿಕೇಶನ್ ಸಿಸ್ಟಮ್ ಕಂಪಲ್ಸರಿ ಮಾಡಿದ್ದಾರೆ. ಬೆನಿಫಿಷರಿ ಅವರು ತಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ ಸರಿಯಾಗಿ ಲಿಂಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಆಧಾರ್ ಬ್ಯಾಂಕ್ ಸೆಂಡಿಂಗ್ ಕಂಪ್ಲೀಟ್ ಇರಬೇಕು ಅಂತಲೂ ಹೇಳಿದ್ದಾರೆ. ಹಾಗೆ ಸರ್ಟಿಫಿಕೇಟ್ ಪ್ರೋಸೆಸ್ ಮಾಡಿಕೊಳ್ಳಬೇಕು ಅಂದರೆ ನಿಯರೆಸ್ಟ್ ಸೇವಾ ಕೇಂದ್ರಕ್ಕೆ ಹೋಗಿ ಡೀಟೇಲ್ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಆಫಿಷಿಯಲ್ ಪೋರ್ಟಲ್ ಮೂಲಕ ಲಾಗಿನ್ ಮಾಡಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಮಿಸ್ ಮ್ಯಾಚಿಂಗ್ ಇದ್ದರೆ ಕರೆಕ್ಟು ಮಾಡ್ಕೊಳ್ಳಿ. ನಂತರ ವೆರಿಫಿಕೇಶನ್ ಕಂಪ್ಲೀಟ್ ಆದ ಮೇಲೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಆಗುತ್ತದೆ. ಹಾಗೆ ಜನರಿಗೂ ಮಿಡಲ್ ಏಜೆಂಟ್ ಅಥವಾ ಬ್ರೋಕರ್ ಮೇಲೆ ನಂಬಿಕೆ ಇಡಬೇಡಿ. ಗೌರ್ಮೆಂಟ್ ಆಫಿಷಿಯಲ್ ವೆಬ್ಸೈಟ್ ಅಥವಾ ಸೇವಾ ಕೇಂದ್ರ ಮೂಲಕ ಮಾತ್ರ ಪ್ರೊಸೆಸ್ ಮಾಡ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ ಮಿಸ್ ಮ್ಯಾಚಿಂಗ್ ಇದ್ದರೆ ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪೇಮೆಂಟ್ ಡಿಲೇ ಆಗಬಹುದು. ಈಗ ನಾವು ಪ್ಯಾನ್ ಕಾರ್ಡ್ ರೂಲ್ ಚೇಂಜಸ್ ಬಗ್ಗೆ ಮಾತಾಡೋಣ. ಪ್ಯಾನ್ ಕಾರ್ಡ್ ಸಂಬಂಧಿತ ಹೊಸ ರೂಲ್ 1 ಏಪ್ರಿಲ್ 2026 ಇಂಪ್ಲಿಮೆಂಟ್ ಆಗಬಹುದು ಅಂತ ವರದಿ ಬಂದಿದೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಹೆಚ್ಚಿಸಲು ಸರ್ಕಾರ ಸ್ಟ್ರಿಕ್ಟ್ ಡಿಜಿಟಲ್ ಮಾನಿಟರಿಂಗ್ ಸಿಸ್ಟಮ್ ತರಲು ಯೋಚಿಸುತ್ತಿದೆ. ದೊಡ್ಡ ಅಮೌಂಟ್ ಡಿಪಾಸಿಟ್ ಅಥವಾ ವಿಡ್ರಾವಲ್ ಮಾಡಿದರೆ ಪ್ಯಾನ್ ಕಂಪಲ್ಸರಿ ಕಡ್ಡಾಯ ಆಗಬಹುದು. ಮತ್ತು ಆಧಾರ್ ಬ್ಯಾಂಕ್ ಲಿಂಕಿಂಗ್ ಕಂಪಲ್ಸರಿ ಆಗಿದೆ. ಲಿಂಕಿಂಗ್ ಮಾಡಿಲ್ಲ ಅಂದರೆ ಫ್ಯೂಚರ್ ಅಲ್ಲಿ ಟ್ರಾನ್ಸಾಕ್ಷನ್ ಬ್ಲಾಕ್ ಆಗುವ ಸಾಧ್ಯತೆ ಇದೆ. ಮತ್ತು ಜನರು ತಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ಕರೆಕ್ಟ್ ಇನ್ಫಾರ್ಮೇಶನ್ ಇದ್ರೆ ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮತ್ತೊಂದು ಮಾಹಿತಿಗೆ ಹೋಗೋಣ. ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ ಎಂಪಿ ರಾಘವ್ ಚಡ್ಡಾ ಪಾರ್ಲಿಮೆಂಟ್ ಅಲ್ಲಿ ರೈಟ್ ಟು ರಿಕಾಲ್ ಬಗ್ಗೆ ಪ್ರಶ್ನೆ ಇಟ್ಟಿದ್ದಾರೆ. ರೈಟ್ ಟು ರಿಕಾಲ್ ಅಂದ್ರೆ ಜನರು ಅವರ ಎಲೆಕ್ಟ್ ಮಾಡಿದ ಎಂಪಿ ಅಥವಾ MLA ಅವರು ಕೆಲಸ ಸರಿಯಾಗಿ ಮಾಡದಿದ್ದರೆ ಪದದಿಂದ ತೆಗೆದು ಹಾಕುವ ಹಕ್ಕು ಇರಬೇಕು ಅಂತ ಹೇಳಿದ್ದಾರೆ. ಅವರು ಹೇಳೋದು ಏನಂದ್ರೆ ಈ ಸಿಸ್ಟಮ್ 24 ದೇಶದಲ್ಲಿ ಇದೆ, ಕೇವಲ ಇಂಡಿಯನ್ ರಾಜ್ಯಗಳ ಪಂಚಾಯತ್ ಲೆವೆಲ್ ಅಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ ಅಂತ ತಿಳಿಸಿದ್ದಾರೆ. ಇದು ಬಂದರೆ ವೋಟರ್ಸ್ಗೆ ಇನ್ಶೂರೆನ್ಸ್ ಸಿಸ್ಟಮ್ ತರ ಇರುತ್ತದೆ. ಎಲೆಕ್ಷನ್ ನಂತರ ಜನಪ್ರತಿದಿನ ಜನರನ್ನು ನೆಗ್ಲೆಕ್ಟ್ ಮಾಡಿದರೆ ಅವರು ಮಂಡತನಿ ಕ್ಯಾನ್ಸಲ್ ಮಾಡಬಹುದು. ಆದರೆ ಪಾರ್ಲಿಮೆಂಟ್ ಅಲ್ಲಿ ವಿವಾದ ಅಭಿಪ್ರಾಯ ಕಂಡು ಬಂದಿದೆ. ಕೆಲವರು ಇದನ್ನು ರಾಜ್ಯಕ್ಕೆ ಇನ್ಸ್ಟಾಬಿಲಿಟಿ ತರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಇದು ಡೆಮೋಕ್ರಸಿ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳುತ್ತಾರೆ. ಸ್ನೇಹಿತರೆ, ರೈಟ್ ಟು ರಿಕಾಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ದೇಶಕ್ಕೆ ಒಳ್ಳೆಯದು ಅಥವಾ ಬೇಡ ಅಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ಖಂಡಿತ ತಿಳಿಸಿರಿ. ಹೀಗೆ ಕೊನೆ ಮಾಹಿತಿಗೆ ಹೋಗೋಣ. ಕೇಂದ್ರ ಎಂಪ್ಲಾಯ್ಮೆಂಟ್ ಹಾಗೂ ಪೆನ್ಷನರಿಗೆ 8 ಪೇ ಕಮಿಷನ್ ಬಗ್ಗೆ ಬಿಗ್ ಪಾಸಿಟಿವ್ ಸೈನ್ ಸಿಕ್ಕಿದೆ ಅಂತ ವರದಿ ಬಂದಿದೆ. ಸ್ಯಾಲರಿ ರಿವಿಷನ್ ಮತ್ತು ಪೆನ್ಷನ್ ಇನ್ಕ್ರೀಸ್ ಬಗ್ಗೆ ಪ್ರಿಲಿಮಿನರಿ ಡಿಸ್ಕಷನ್ ನಡೆಯುತ್ತಿದೆ ಅಂತ ಮಾಹಿತಿ ಸಿಕ್ಕಿದೆ. ಆಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಆದರೆ ಲಕ್ಷಾಂತರ ಎಂಪ್ಲಾಯಿಗಳು ಇದರ ಬಗ್ಗೆ ಕಾಯುತ್ತಿದ್ದಾರೆ. 8 ಪೇ ಕಮಿಷನ್ ಇಂಪ್ಲಿಮೆಂಟ್ ಆದರೆ ಸೆಂಟ್ರಲ್ ಎಂಪ್ಲಾಯಿ ಮತ್ತು ಪೆನ್ಷನರ್ ಮಂತ್ಲಿ ಇನ್ಕಮ್ ಮೇಲೆ ಡಬಲ್ ಪ್ರಭಾವ ಇರುತ್ತದೆ. ಆದರೆ ಸ್ನೇಹಿತರೆ, ಬಜೆಟ್ ಮತ್ತು ಎಕನಾಮಿಕ್ ಸಿಚುವೇಶನ್ ಆಧಾರ ಮೇಲೆ ಫೈನಲ್ ಡಿಸಿಷನ್ ತಗೊಳ್ಳುತ್ತಾರೆ ಅಂತ ಹೇಳಲಾಗುತ್ತದೆ. ಇವತ್ತಿಗೆ ಇಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.